ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಮುಂದುವರೆದ ಭಾಗ. ಅಂಚೆ ಪಾವತಿ. ಅಂಚೆ ಪೂರ್ವ ಪಾವತಿಯ ಅಪೇಕ್ಷಣೀಯತೆ ಸಾಧ್ಯವಾದಷ್ಟು ಬೇಗ ಅಂಚೆ ಮೂಲಕ ರವಾನಿಸುವುದು ಮತ್ತು ಎಲ್ಲ ಸಂಪೂರ್ಣ ಪೂರ್ವ ಪಾವತಿ ಅಂಚೆ ವಸ್ತುಗಳನ್ನು ಸಾಧ್ಯವಾದಷ್ಟು ಬೇಗ ತಲುಪಿಸುವುದು ಅಂಚೆ ಕಚೇರಿಯ ಪ್ರಯತ್ನವಾಗಿದೆ. ಪಾವತಿಸದ ವಸ್ತುಗಳು ಅಥವಾ ಅಂಚೆಯನ್ನು ಸಂಪೂರ್ಣವಾಗಿ ಪೂರ್ವ ಪಾವತಿ ಮಾಡದ ಲೇಖನಗಳು ಇತರ ನೋಂದಾಯಿಸದ ಅಂಚೆಯ ಮೂಲಕ ರವಾನೆಯಾಗುವಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುವುದಿಲ್ಲ. ಮತ್ತೊಂದೆಡೆ ಅಂತಹ ಲೇಖನಗಳು ಅವುಗಳ ಮೇಲಿನ ಅಂಚೆಯ ಮೇಲೆ ತೆರಿಗೆ ವಿಧಿಸುವ ಉದ್ದೇಶಕ್ಕಾಗಿ ಬಂಧನಕ್ಕೆ ಒಳಗಾಗುತ್ತವೆ. ನೋಂದಾಯಿಸದ ಅಂಚೆಗಳಿಗೆ ಮಾತ್ರ ಉದ್ದೇಶಿಸಲಾದ ವಿಶೇಷ ವಿತರಣೆಗಳೊಂದಿಗೆ ಅವುಗಳನ್ನು ನೀಡಲಾಗುವುದಿಲ್ಲ. ಆದರೆ ಎಲ್ಲ ವರ್ಗದ ಅಂಚೆಗಳಿಗೆ ಸಾಮಾನ್ಯ ವಿತರಣೆಗಳಿಗಾಗಿ ಹಿಡಿದಿಟ್ಟುಕೊಳ್ಳಲಾಗುತ್ತದೆ. ಅಂಚೆ ಚೀಟಿಗಳು ಮತ್ತು ಲೇಖನ ಸಾಮಗ್ರಿಗಳು. ಅಂಚೆಯ ಪಾವತಿಯನ್ನು ಸಾಮಾನ್ಯವಾಗಿ ಭಾರತ ಸರ್ಕಾರದ ಅಧಿಕಾರದ ಅಡಿಯಲ್ಲಿ ಭಾರತೀಯ ಅಂಚೆ ಕಚೇರಿಯಿಂದ ನೀಡಲಾದ ಅಂಚೆ ಚೀಟಿಗಳ ಮೂಲಕ ಮಾಡಲಾಗುತ್ತದೆ. ಅಂಚೆ ಕಚೇರಿಯು ಲಕೋಟೆಗಳು, ಇನ್ಲ್ಯಾಂಡ್ ಲೆಟರ್ ಕಾರ್ಡ್ಗಳು, ಅಂಚೆ ಕಾರ್ಡ್ಗಳಂತಹ ಕೆಲವು ಲೇಖನ ಸಾಮಗ್ರಿಗಳನ್ನು ಸಹ ಬಿಡುಗಡೆ ಮಾಡುತ್ತದೆ. ಅಂತಹ ಉಬ್ಬು ಅಂಚೆ ಲೇಖನ ಸಾಮಗ್ರಿಗಳ ಮೇಲೆ ಅಗತ್ಯವಿರುವ ಅಂಚೆ ಚೀಟಿಗಳ ಮೌಲ್ಯವು ಲೇಖನದ ಮೇಲೆ ಮುದ್ರಿಸಲಾದ ಅಂಚೆ ಚೀಟಿಯ ಮೌಲ್ಯಕ್ಕಿಂತ ಹೆಚ್ಚಿದ್ದರೆ ವ್ಯತ್ಯಾಸವನ್ನು ಅಗತ್ಯ ಮೌಲ್ಯದ ಹೆಚ್ಚುವರಿ ಅಂಚೆ ಚೀಟಿಗಳನ್ನು ಅಂಟಿಸುವ ಮೂಲಕ ಸರಿಪಡಿಸಬಹುದು. ಭಾರತೀಯ ಅಂಚೆ ಕಚೇರಿಯಿಂದ ಹೊರಡಿಸಲಾದ ಅಂಚೆ ಚೀಟಿಗಳ ಪಂಗಡಗಳು ಮತ್ತು ಅಂಚೆ ಲೇಖನ ಸಾಮಗ್ರಿಗಳ ಪ್ರಕಾರಗಳನ್ನು ಈ ಭಾಗದ ಅನುಬಂಧದಲ್ಲಿ ಸೂಚಿಸಲಾಗಿದೆ. ಸೂಚನೆ: ಅಂಚೆ ಕಚೇರಿಗಳು ಕೇಂದ್ರ ಸರ್ಕಾರದಿಂದ ಹೊರಡಿಸಲಾದ ಕಂದಾಯ ಅಂಚೆ ಚೀಟಿಗಳನ್ನು ಸಹ ಮಾರಾಟ ಮಾಡುತ್ತವೆ. ಈ ಅಂಚೆ ಚೀಟಿಗಳನ್ನು ಅಂಚೆ ಪಾವತಿಗೆ ಬಳಸಲಾಗುವುದಿಲ್ಲ. ಅಂಚೆ ಶುಲ್ಕವನ್ನು ಫ್ರ್ಯಾಂಕಿಂಗ್ ಯಂತ್ರದ ಸರಿಯಾದ ಮುದ್ರೆ ಮತ್ತು ಮುದ್ರೆಗಳ ಮೂಲಕ ಅಥವಾ ಕೆಲವು ಸಂದರ್ಭಗಳಲ್ಲಿ ಕ್ರಮವಾಗಿ ಷರತ್ತು 11 ಮತ್ತು 12ರಲ್ಲಿ ಸೂಚಿಸಿದಂತೆ ನಗದು ರೂಪದಲ್ಲಿ ಪಾವತಿಸಬಹುದು. ಅಂಚೆ ಚೀಟಿ ಸಂಗ್ರಹಕಾರರು ಮತ್ತು ಅಂಚೆ ಚೀಟಿ ಸಂಗ್ರಹಕಾರರ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಇಲಾಖೆಯು ಅಲಹಾಬಾದ್, ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಬಾಂಬೆ, ಕಲ್ಕತ್ತಾ, ಚಂಡೀಗಢ, ಶ್ರೀನಗರ್, ಕಟಕ್, ಹೈದರಾಬಾದ್, ಜೈಪುರ್, ಕಾನ್ಪುರ್, ಕರ್ನೂಲ್, ಲಕ್ನೋ, ಮದ್ರಾಸ್, ನಾಗ್ಪುರ್, ನವದೆಹಲಿ, ಬಾಂಬೆಯಲ್ಲಿರುವ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಅಂಚೆ ಚೀಟಿ ಸಂಗ್ರಹಕಾರರನ್ನು ಸ್ಥಾಪಿಸಿದೆ. ಸೂಚನೆ: ವಿವರಗಳಿಗಾಗಿ ಈ ಮಾರ್ಗದರ್ಶಿಯ ವಿಭಾಗ 7 ನೀವು ನೋಡಿ. ಫ್ರ್ಯಾಂಕಿಂಗ್ ಯಂತ್ರ. ಅಂಚೆ ಫ್ರ್ಯಾಂಕಿಂಗ್ ಯಂತ್ರವು ಅಂಚೆ ಮತ್ತು ಅಂಚೆ ಶುಲ್ಕದ ಪಾವತಿಯಲ್ಲಿ ಖಾಸಗಿ ಮತ್ತು ಅಧಿಕೃತ ಅಂಚೆ ಲೇಖನಗಳ ಮೇಲೆ ಅನುಮೋದಿತ ವಿನ್ಯಾಸದ ಮುದ್ರಣಗಳನ್ನು ಮುದ್ರೆ ಮಾಡಲು ಉದ್ದೇಶಿಸಲಾದ ಸ್ಟ್ಯಾಂಪಿಂಗ್ ಯಂತ್ರವಾಗಿದೆ. ಬಳಸಿದ ಫ್ರ್ಯಾಂಕಿಂಗ್ ಮೌಲ್ಯದ ಮೇಲೆ ಶೇಕಡ 1ರಿಂದ ಅರ್ಧದಷ್ಟು ಕಮಿಷನನ್ನು ಫ್ರ್ಯಾಂಕಿಂಗ್ ಯಂತ್ರ. ಅಂಚೆ ಫ್ರ್ಯಾಂಕಿಂಗ್ ಯಂತ್ರವು ಅಂಚೆ ಮತ್ತು ಅಂಚೆ ಶುಲ್ಕದ ಪಾವತಿಯಲ್ಲಿ ಖಾಸಗಿ ಮತ್ತು ಅಧಿಕೃತ ಅಂಚೆ ಲೇಖನಗಳ ಮೇಲೆ ಅನುಮೋದಿತ ವಿನ್ಯಾಸದ ಮುದ್ರಣಗಳನ್ನು ಮುದ್ರೆ ಮಾಡಲು ಉದ್ದೇಶಿಸಲಾದ ಸ್ಟ್ಯಾಂಪಿಂಗ್ ಯಂತ್ರವಾಗಿದೆ. ಬಳಸಿದ ಫ್ರ್ಯಾಂಕಿಂಗ್ ಮೌಲ್ಯದ ಮೇಲೆ ಶೇಕಡ 1ರಿಂದ ಅರ್ಧದಷ್ಟು ಕಮಿಷನನ್ನು ಅನುಮತಿಸಲಾಗಿದೆ. ಮಾನ್ಯವೆಂದು ಗುರುತಿಸಲು ಫ್ರ್ಯಾಂಕ್ನ ಮುದ್ರಣಗಳು ಈ ಕೆಳಗಿನ ಮುದ್ರಣಗಳನ್ನು ಒಳಗೊಂಡಿರಬೇಕು: ಮೌಲ್ಯ ಮುದ್ರಣ ಮತ್ತು ಪರವಾನಗಿ ಮುದ್ರಣ. ಪ್ರಸ್ತುತ ಪೋಸ್ಟಲ್ ಫ್ರ್ಯಾಂಕಿಂಗ್ ಯಂತ್ರಗಳಲ್ಲಿ ಈ ಕೆಳಗಿನ ಅಧಿಕೃತ ಡೀಲರ್ಗಳು. ಈ ಡೀಲರ್ಗಳನ್ನು ನೀವು ಓದಿಕೊಂಡು ಅರ್ಥೈಸಿಕೊಳ್ಳಿ. ಫ್ರ್ಯಾಂಕಿಂಗ್ ಯಂತ್ರಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ಇದರಲ್ಲಿ ಯಂತ್ರ ಇರುವ ಅಂಚೆ ವಿಭಾಗದ ಮುಖ್ಯಸ್ಥರು ನೀಡಿದ ಮಾನ್ಯ ಪರವಾನಗಿಯನ್ನು ಹೊರತುಪಡಿಸಿ ಫ್ರ್ಯಾಂಕಿಂಗ್ ಯಂತ್ರವನ್ನು ಬಳಸಲು ಬಯಸುವ ಯಾವುದೇ ವ್ಯಕ್ತಿಯು ಅಧಿಕೃತ ಡೀಲರ್ ಮೂಲಕ ನಿಗದಿತ ನಮೂನೆಯಲ್ಲಿ ಸಂಬಂಧಪಟ್ಟ ಅಂಚೆ ವಿಭಾಗದ ಮುಖ್ಯಸ್ಥರಿಗೆ ಅರ್ಜಿ ಸಲ್ಲಿಸಬೇಕು. ಬಳಸಿದ ಪ್ರತಿಯೊಂದು ಫ್ರ್ಯಾಂಕಿಂಗ್ ಯಂತ್ರಕ್ಕೂ ಪರವಾನಗಿ ಅಗತ್ಯ. ಯಂತ್ರ ಫ್ರ್ಯಾಂಕಿಂಗ್ ಮಾಡಿದ ವಸ್ತುಗಳನ್ನು ಪರವಾನಗಿಯಲ್ಲಿ SPO ನಿರ್ದಿಷ್ಟಪಡಿಸಿದ 2 ಕಚೇರಿಗಳಿಗಿಂತ ಹೆಚ್ಚಿಲ್ಲ.
ಕೇವಲ ಒಂದು ಪೋಸ್ಟಿಂಗ್ ಕಚೇರಿಯನ್ನು ಬಯಸಿದರೆ ಇವುಗಳನ್ನು ಅಂಚೆ ಕಚೇರಿಯ ಕೌಂಟರ್ನಲ್ಲಿ ಪರವಾನಗಿದಾರರ ಪ್ರತಿನಿಧಿಯು ಹಸ್ತಾಂತರಿಸಬೇಕು. ಪರವಾನಗಿದಾರರು ಎರಡು ಕಚೇರಿಗಳಲ್ಲಿ ಅವುಗಳನ್ನು ಪೋಸ್ಟ್ ಮಾಡಲು ಬಯಸಿದರೆ ಅವುಗಳನ್ನು ಅಂಚೆ ಕಚೇರಿ ಅಥವಾ ಅಂಚೆ ಕಚೇರಿಯ ಮತ್ತು ರಾತ್ರಿ ಅಂಚೆ ಕಚೇರಿಯಲ್ಲಿ ಹಸ್ತಾಂತರಿಸಬಹುದು. ಪ್ರ್ಯಾಂಕ್ ಮಾಡಿದ ವಸ್ತುಗಳನ್ನು ಪ್ರ್ಯಾಂಕ್ಗಳ ಮೌಲ್ಯಕ್ಕೆ ಅನುಗುಣವಾಗಿ ಪ್ರತ್ಯೇಕ ಬಂಡಲ್ಗಳಲ್ಲಿ ಬಂಡಲ್ ಮಾಡುವ ಕೌಂಟರ್ನಲ್ಲಿ ಟೆಂಡರ್ ಮಾಡಲಾಗುತ್ತದೆ ಮತ್ತು ಪ್ರತಿ ರವಾನೆಯೊಂದಿಗೆ ಪರವಾನಗಿದಾರರ ಪ್ರತಿನಿಧಿಯನ್ನು ಗುರುತಿಸಲು ವಿಂಡೋ ಡೆಲಿವರಿ ಟಿಕೆಟನ್ನು ಹೊಂದಿರಬೇಕು. ದಿನದ ಕೊನೆಯ ರವಾನೆಯ ಸಮಯದಲ್ಲಿ ಅಥವಾ ದಿನದ ವ್ಯವಹಾರ ಸಮಯದ ಕೊನೆಯಲ್ಲಿ ಪರವಾನಗಿದಾರರು ಡೈಲಿ ಡಾಕೆಟನ್ನು ನಿಗದಿತ ನಮೂನೆಯಲ್ಲಿ ಪೋಸ್ಟ್ ಮಾಡುವ ಕಚೇರಿಯಲ್ಲಿ ಟೆಂಡರ್ ಮಾಡಬೇಕು. ಅಂಚೆ ಲೇಖನಗಳಲ್ಲಿ ದಾಖಲಿಸಲಾದ ಪ್ರ್ಯಾಂಕಿಂಗ್ ಯಂತ್ರಗಳ ಮುದ್ರೆಗಳು ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು. ಮುದ್ರೆಯು ಪ್ರಕಾಶಮಾನವಾದ ಕೆಂಪು ಬಣ್ಣದ್ದಾಗಿರಬೇಕು, ಸ್ಪಷ್ಟವಾಗಿರಬೇಕು ಮತ್ತು ವಿಭಿನ್ನವಾಗಿರಬೇಕು ಮತ್ತು ಅತಿಕ್ರಮಿಸಬಾರದು. ಸಾಧ್ಯವಾದಷ್ಟು ಅವು ಲೇಖನದ ವಿಳಾಸದ ಬದಿಯಲ್ಲಿ ಬಲ ಮೇಲ್ಭಾಗದ ಮೂಲೆಯಲ್ಲಿರಬೇಕು ಅಥವಾ ವಿಳಾಸ ಹೊದಿಕೆ ಅಥವಾ ವಿಳಾಸ ಲೇಬಲ್ ಅನ್ನು ಅದಕ್ಕೆ ದೃಢವಾಗಿ ಜೋಡಿಸಬೇಕು. ಯಾವುದೇ ಮೊತ್ತದವರೆಗೆ ಪ್ರ್ಯಾಂಕಿಂಗ್ ಅನ್ನು ಅನುಮತಿಸಲಾಗುತ್ತದೆ. ಮೌಲ್ಯದ ಮುದ್ರೆಯ ಒಂದಕ್ಕಿಂತ ಹೆಚ್ಚು ಮುದ್ರೆ ಇರಬಹುದು, ಆದರೆ ಪ್ರತಿ ಲೇಖನದ ಮೇಲೆ ಪರವಾನಗಿ ಮುದ್ರೆಯ ಒಂದು ಮಾತ್ರ ಇರಬಹುದು. ಪತ್ರ ಪೆಟ್ಟಿಗೆಗಳಲ್ಲಿ ಪೋಸ್ಟ್ ಮಾಡಲಾದ ಮಷಿನ್ ಪ್ರ್ಯಾಂಕ್ಡ್ ಲೇಖನಗಳನ್ನು ಪಾವತಿಸದ ಲೇಖನಗಳೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ದಿನಾಂಕದ ಮುದ್ರೆಗಳನ್ನು ಹೊಂದಿರುವ ನೋಂದಾಯಿಸಿದ ಲೇಖನಗಳನ್ನು ಸಹ ಸ್ವೀಕರಿಸಲಾಗುವುದಿಲ್ಲ. ಅಧಿಕೃತ ವಿತರಕರು ಅರ್ಹ ಮತ್ತು ಅನುಭವಿ ಸಿಬ್ಬಂದಿಯೊಂದಿಗೆ ತಮ್ಮದೇ ಆದ ಸೇವಾ ಕೇಂದ್ರಗಳನ್ನು ಹೊಂದಿರುವ ಸ್ಥಳಗಳಲ್ಲಿ ದುರಸ್ತಿ ಮತ್ತು ಸೇವೆಯನ್ನು ಆ ಕೇಂದ್ರಗಳಲ್ಲಿ ಉದ್ದೇಶಕ್ಕಾಗಿ ನಿಯೋಜಿಸಲಾದ ಅಂಚೆ ಅಧಿಕಾರಿಯ ಸಮ್ಮುಖದಲ್ಲಿ ನಡೆಸಲಾಗುತ್ತದೆ. ಇಂತಹ ಸ್ಥಳಗಳಲ್ಲಿ ಯಂತ್ರಗಳನ್ನು ದೈನಂದಿನ ಡಾಕೆಟ್ ರಿಜಿಸ್ಟರ್ ನಿರ್ವಹಿಸುವ ಅಂಚೆ ಕಚೇರಿಗೆ ಕಳುಹಿಸಲಾಗುತ್ತದೆ. ದುರಸ್ತಿಗಾಗಿ ಕಳುಹಿಸುವ ಮೊದಲು ಅಂಚೆ ಕಚೇರಿಯು ಯಂತ್ರದಿಂದ ಪರವಾನಗಿಯನ್ನು ತೆಗೆದುಹಾಕುತ್ತದೆ. ಪ್ರ್ಯಾಂಕಿಂಗ್ ಯಂತ್ರದ ಮರುಹೊಂದಿಸುವಿಕೆಯನ್ನು ಯಂತ್ರಗಳನ್ನು ಹೊಂದಿರುವವರ ಆವರಣದಲ್ಲಿ ಮಾಡಬಹುದು ಮತ್ತು ಈ ಉದ್ದೇಶಕ್ಕಾಗಿ ಯಂತ್ರವನ್ನು ಅಂಚೆ ಕಚೇರಿಗೆ ತರುವ ಅಗತ್ಯವಿಲ್ಲ. ಮೀಟರ್ಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದರೆ ಪರವಾನಗಿದಾರರು ಪ್ರ್ಯಾಂಕಿಂಗ್ ಯಂತ್ರದ ಮರುಹೊಂದಿಸುವಿಕೆಯನ್ನು ಯಂತ್ರಗಳನ್ನು ಹೊಂದಿರುವವರ ಆವರಣದಲ್ಲಿ ಮಾಡಬಹುದು ಮತ್ತು ಈ ಉದ್ದೇಶಕ್ಕಾಗಿ ಯಂತ್ರವನ್ನು ಅಂಚೆ ಕಚೇರಿಗೆ ತರುವ ಅಗತ್ಯವಿಲ್ಲ. ಮೀಟರ್ಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡುಬಂದರೆ ಪರವಾನಗಿದಾರರು ತಕ್ಷಣವೇ ಪ್ರ್ಯಾಂಕಿಂಗ್ ಯಂತ್ರದ ಬಳಕೆಯನ್ನು ನಿಲ್ಲಿಸಬೇಕು ಮತ್ತು ಅದನ್ನು ಸರಿಯಾಗಿ ಹೊಂದಿಸಲು ಅಂಚೆ ಕಚೇರಿಗೆ ತೆಗೆದುಕೊಂಡು ಹೋಗಬೇಕು. ಈ ಕೆಳಗಿನ ಷರತ್ತುಗಳಿಗೆ ಒಳಪಟ್ಟು ಪರವಾನಗಿಯನ್ನು ನೀಡಲಾಗುತ್ತದೆ. ಭಾರತದಲ್ಲಿ ಅಂಚೆ ಕಚೇರಿಯ ಸ್ವಯಂಚಾಲಿತ ಪ್ರ್ಯಾಂಕಿಂಗ್ ಯಂತ್ರದ ಬಳಕೆಗೆ ಪರವಾನಗಿಯನ್ನು ಯಾವುದೇ ಕಾರಣವನ್ನು ನೀಡದೆ ಪರವಾನಗಿಯನ್ನು ನಿರಾಕರಿಸುವ ಅಥವಾ ರದ್ದುಗೊಳಿಸುವ ಹಕ್ಕನ್ನು ಹೊಂದಿರುವ ಸಂಬಂಧಪಟ್ಟ ಅಂಚೆ ವಿಭಾಗದ ಮುಖ್ಯಸ್ಥರಿಗೆ ಅರ್ಜಿ ಸಲ್ಲಿಸಿದರೆ ನೀಡಲಾಗುತ್ತದೆ. ಪ್ರ್ಯಾಂಕಿಂಗ್ ಯಂತ್ರವನ್ನು ಪರವಾನಗಿದಾರರು ಅಂಚೆ ಮತ್ತು ಟೆಲಿಗ್ರಾಫ್ ಮಹಾನಿರ್ದೇಶಕರು ಅಧಿಕೃತಗೊಳಿಸಿದ ಮತ್ತು ಪರವಾನಗಿಯಲ್ಲಿ ನಿರ್ದಿಷ್ಟಪಡಿಸಿದ ಸಂಸ್ಥೆಯಿಂದ ಮಾತ್ರ ಪಡೆಯಬೇಕು ಮತ್ತು ಬಳಕೆಗೆ ತರುವ ಮೊದಲು ಅಂಚೆ ಕಚೇರಿಗೆ ತೋರಿಸಬೇಕು. ಪ್ರ್ಯಾಂಕಿಂಗ್ ಯಂತ್ರಕ್ಕೆ ಉಂಟಾದ ಯಾವುದೇ ಹಾನಿ ಅಥವಾ ದುರಸ್ತಿಗೆ ಮಹಾನಿರ್ದೇಶಕರು ಯಾವುದೇ ಜವಾಬ್ದಾರಿಯನ್ನು ಸ್ವೀಕರಿಸುವುದಿಲ್ಲ. ಯಂತ್ರದ ನಿರ್ವಹಣೆಗೆ ಯಾವುದೇ ವ್ಯವಸ್ಥೆಯನ್ನು ಪರವಾನಗಿದಾರರು ಮತ್ತು ಯಂತ್ರವನ್ನು ಪೂರೈಸುವ ಸಂಸ್ಥೆಯ ನಡುವೆ ಮಾಡಬೇಕು. ಪ್ರತಿಯೊಂದು ಯಂತ್ರವನ್ನು ತಲುಪಿಸುವ ಮೊದಲು ಪೂರೈಕೆದಾರರು ಸೀಲ್ ಮಾಡುತ್ತಾರೆ ಮತ್ತು ಅಂಚೆ ಕಚೇರಿಯು ಕೆಳಭಾಗದಲ್ಲಿ ಸೀಸದ ಮುದ್ರೆಯನ್ನು ಅಂಟಿಸುತ್ತದೆ. ಸೀಲನ್ನು ಪರವಾನಗಿದಾರರು ಯಾವುದೇ ರೀತಿಯಲ್ಲಿ ಮುರಿಯಬಾರದು ಮತ್ತು ನಿರ್ವಹಿಸಬಾರದು. ಪರವಾನಗಿದಾರರು ಎಲ್ಲ ಸಮಂಜಸವಾದ ಸಮಯಗಳಲ್ಲಿ ಇಲಾಖೆ ಅಧಿಕೃತ ಅಧಿಕಾರಿಗೆ ಸೂಚನೆ ಇಲ್ಲದೆ ಯಂತ್ರವನ್ನು ಪರಿಶೀಲಿಸಲು ಅವಕಾಶ ನೀಡಬೇಕು. ಯಂತ್ರದ ಮೋಸದ ಬಳಕೆಯ ವಿರುದ್ಧ ರಕ್ಷಿಸಲು ಪರವಾನಗಿದಾರರು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಅವರು ಬೇರ್ಪಡಿಸಬಹುದಾದ ಮೀಟರನ್ನು ಒದಗಿಸಿದರೆ ಅದನ್ನು ಯಂತ್ರದ ಬಾಡಿಗೆ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಿಂದ ಇಡಲಾದ ಕೀಲಿಗೆ ಪ್ಯಾಡ್ಲಾಕ್ ಮಾಡಬೇಕು. ಖರೀದಿಯ ಸಮಯದಲ್ಲಿ ಯಂತ್ರವನ್ನು ಹೊಂದಿಸಲು ಅವರು ಬಯಸುವ ಅಂಚೆಯ ಮೊತ್ತವನ್ನು ಪ್ರತಿನಿಧಿಸುವ ಮೊತ್ತವನ್ನು ಪರವಾನಗಿದಾರರು ಮುಂಚಿತವಾಗಿ ಪಾವತಿಸುತ್ತಾರೆ.
ಈ ಮೊತ್ತವು ರೂಪಾಯಿ 100ಕ್ಕಿಂತ ಕಡಿಮೆ ಇರಬಾರದು ಅಥವಾ ರೂಪಾಯಿ 50,000ಕ್ಕಿಂತ ಹೆಚ್ಚಿರಬಾರದು. ಮೀಟರನ್ನು ಮರು ಹೊಂದಿಸಿದಾಗಲೆಲ್ಲ ಬಳಸಿದ ಇಂಪ್ರೆಷನ್ಗಳ ಮೌಲ್ಯದ ಮೇಲೆ ಶೇಕಡ 1.5% ರಿಯಾಯಿತಿಯನ್ನು ಅನುಮತಿಸಲಾಗುತ್ತದೆ. ಪರವಾನಗಿದಾರರು ಮುಂಗಡವಾಗಿ ಯಾವುದೇ ಮೊತ್ತವನ್ನು ಠೇವಣಿ ಮಾಡಲು ಮತ್ತು ಯಂತ್ರವನ್ನು ಮರುಹೊಂದಿಸುವ ಮೀಟರನ್ನು ಹೊಂದಲು ಬಯಸಿದರೆ, ಅವರು ಫ್ರ್ಯಾಂಕಿಂಗ್ ಯಂತ್ರವನ್ನು ಪರವಾನಗಿಯಲ್ಲಿ ನಿರ್ದಿಷ್ಟಪಡಿಸಿದ ಅಂಚೆ ಕಚೇರಿಯಲ್ಲಿ ಫ್ರ್ಯಾಂಕಿಂಗ್ ಯಂತ್ರ ದಾಖಲೆ ಪುಸ್ತಕ ಮತ್ತು ವಿಂಡೋ ಟಿಕೆಟ್ನೊಂದಿಗೆ ಹಾಜರುಪಡಿಸುತ್ತಾರೆ ಮತ್ತು ಅದಕ್ಕಾಗಿ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಯಂತ್ರದ ಮೀಟರ್ ಎಲ್ಲ ಸಂದರ್ಭಗಳಲ್ಲಿ ಅಂಚೆ ಪರವಾನಗಿದಾರರು ಮುಂಗಡವಾಗಿ ಯಾವುದೇ ಮೊತ್ತವನ್ನು ಠೇವಣಿ ಮಾಡಲು ಮತ್ತು ಯಂತ್ರವನ್ನು ಮರುಹೊಂದಿಸುವ ಮೀಟರನ್ನು ಹೊಂದಲು ಬಯಸಿದರೆ, ಅವರು ಫ್ರ್ಯಾಂಕಿಂಗ್ ಯಂತ್ರವನ್ನು ಪರವಾನಗಿಯಲ್ಲಿ ನಿರ್ದಿಷ್ಟಪಡಿಸಿದ ಅಂಚೆ ಕಚೇರಿಯಲ್ಲಿ ಫ್ರ್ಯಾಂಕಿಂಗ್ ಯಂತ್ರ ದಾಖಲೆ ಪುಸ್ತಕ ಮತ್ತು ವಿಂಡೋ ಟಿಕೆಟ್ನೊಂದಿಗೆ ಹಾಜರುಪಡಿಸುತ್ತಾರೆ ಮತ್ತು ಅದಕ್ಕಾಗಿ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಯಂತ್ರದ ಮೀಟರ್ ಎಲ್ಲ ಸಂದರ್ಭಗಳಲ್ಲಿ ಅಂಚೆ ಕಚೇರಿಯಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ಖಾತೆಗಳ ಉದ್ದೇಶಕ್ಕಾಗಿ 2 ರಿಜಿಸ್ಟರ್ಗಳನ್ನು ನಿರ್ವಹಿಸಬೇಕು. ಒಂದನ್ನು ಅಂಚೆ ಕಚೇರಿ ಮತ್ತು ಇನ್ನೊಂದು ಬಳಕೆದಾರರಿಂದ ನಿರ್ವಹಿಸಬೇಕು. ಇದರಲ್ಲಿ ಪ್ರತಿ ಓದುವಿಕೆಯನ್ನು ದಾಖಲಿಸಬೇಕು ಮತ್ತು ಖಾತೆಗಳ ಇತ್ಯರ್ಥವನ್ನು ತೋರಿಸಬೇಕು. ಯಂತ್ರಗಳ ಎಲ್ಲ ಸೇವೆ ಮತ್ತು ದುರಸ್ತಿಗಳನ್ನು ಅಧಿಕೃತ ಪೂರೈಕೆದಾರರು ಅಂಚೆ ಕಚೇರಿಯ ಆವರಣದಲ್ಲಿಯೇ ನಡೆಸುತ್ತಾರೆ. ಪೂರೈಕೆದಾರರ ಪ್ರತ್ಯೇಕ ಸೇವಾ ಕೇಂದ್ರಗಳಿರುವ ಸ್ಥಳಗಳನ್ನು ಹೊರತುಪಡಿಸಿ ನಂತರದ ಸಂದರ್ಭದಲ್ಲಿ ಸೇವೆ ಮತ್ತು ದುರಸ್ತಿಗಳ ಉದ್ದೇಶಕ್ಕಾಗಿ ನಿಯೋಜಿಸಲಾದ ಅಂಚೆ ಅಧಿಕಾರಿಯ ಸಮ್ಮುಖದಲ್ಲಿ ಮಾಡಲಾಗುತ್ತದೆ. ಅಂಚೆ ಕಚೇರಿ ಆವರಣದಲ್ಲಿ ಅಧಿಕೃತ ಪೂರೈಕೆದಾರರು ಯಂತ್ರಗಳ ಸೇವೆ ಮತ್ತು ದುರಸ್ತಿಗಳನ್ನು ಕೈಗೊಳ್ಳಲಾಗದ ಸ್ಥಳಗಳಲ್ಲಿ ಯಂತ್ರವನ್ನು ದುರಸ್ತಿಗಾಗಿ ಕಳುಹಿಸುವ ಮೊದಲು ಯಂತ್ರದಿಂದ ಪರವಾನಗಿ ಡೈ ಅನ್ನು ತೆಗೆದುಹಾಕಲು ದೈನಂದಿನ ಡಾಕೆಟ್ ರಿಜಿಸ್ಟರ್ ಅನ್ನು ನಿರ್ವಹಿಸುವ ಅಂಚೆ ಕಚೇರಿಗೆ ಕಳುಹಿಸಲಾಗುತ್ತದೆ. ದುರಸ್ತಿ ನಂತರ ಮೀಟರನ್ನು ಮರುಹೊಂದಿಸುವುದನ್ನು ಅಂಚೆ ಕಚೇರಿಯಲ್ಲಿ ಮಾಡಲಾಗುತ್ತದೆ. ದುರಸ್ತಿ ಸಂದರ್ಭಗಳನ್ನು ಹೊರತುಪಡಿಸಿ ಯಂತ್ರದ ಸ್ಥಳದಲ್ಲಿನ ಯಾವುದೇ ಬದಲಾವಣೆಗಳನ್ನು ವಿಭಾಗದ ಮುಖ್ಯಸ್ಥರಿಗೆ ಮತ್ತು ಪೋಸ್ಟಿಂಗ್ ಕಚೇರಿಗೆ ತಿಳಿಸಬೇಕು. ಅಂಚೆಯ ಪೂರ್ವ ಪಾವತಿಯ ಉದ್ದೇಶಕ್ಕಾಗಿ ಎಲ್ಲ ಸ್ಟ್ಯಾಂಪ್ ಮುದ್ರೆಗಳನ್ನು ಅಂಚೆ ಲೇಖನದ ವಿಳಾಸದ ಬಲಭಾಗದ ಮೇಲ್ಭಾಗದ ಮೂಲೆಯಲ್ಲಿ ಸಾಧ್ಯವಾದಷ್ಟು ಮಾಡಬೇಕು ಅಥವಾ ಅದಕ್ಕೆ ದೃಢವಾಗಿ ಜೋಡಿಸಲಾದ ಹೊದಿಕೆ ಅಥವಾ ಲೇಬಲ್ ಅನ್ನು ಮಾಡಬೇಕು. ಅಂಚೆಯ ಪೂರ್ವ ಪಾವತಿಗಾಗಿ ಫ್ರ್ಯಾಂಕ್ ಮುದ್ರೆಗಳನ್ನು ಹೊಂದಿರುವ ಕಟ್ ಔಟ್ ಲೇಬಲ್ಗಳನ್ನು ಎಲ್ಲ ಅಂಚೆ ಲೇಖನಗಳಲ್ಲಿ ಈ ಕೆಳಗಿನ ಷರತ್ತುಗಳಿಗೆ ಒಳಪಟ್ಟು ಬಳಸಬಹುದು. ಅಂಚೆ ಮತ್ತು ಇತರ ಶುಲ್ಕಗಳ ಪೂರ್ಣ ಪಾವತಿಯಲ್ಲಿ ಫ್ರ್ಯಾಂಕ್ ಮುದ್ರೆ ಅಥವಾ ಇಂಪ್ರೆಷನ್ಗಳನ್ನು ಹೊಂದಿರುವ ಒಂದಕ್ಕಿಂತ ಹೆಚ್ಚು ಕಟ್ಔಟ್ ಲೇಬಲ್ಗಳನ್ನು ಅಂತಹ ಅಂಚೆ ಲೇಖನಗಳ ಮೇಲೆ ಅಂಟಿಸಲು ಅನುಮತಿಸಲಾಗುವುದಿಲ್ಲ. ಕಟ್ಔಟ್ ಲೇಬಲ್ ಅಥವಾ ವ್ರ್ಯಾಪರ್ನಲ್ಲಿ ಒಂದಕ್ಕಿಂತ ಹೆಚ್ಚು ಫ್ರ್ಯಾಂಕ್ ಮುದ್ರೆಗಳನ್ನು ಪಡೆದಾಗ ಇಂಪ್ರೆಷನ್ಗಳು ಅತಿಕ್ರಮಿಸಬಾರದು ಅಥವಾ 1 ಸೆಂಟಿಮೀಟರ್ಗಿಂತ ಹೆಚ್ಚು ಇರಬಾರದು. ಅಂತಹ ಸಂದರ್ಭಗಳಲ್ಲಿ ಸಂಸ್ಥೆಯ ಹೆಸರು, ಪರವಾನಗಿ ಸಂಖ್ಯೆ, ದಿನಾಂಕ ಮತ್ತು ಬಳಸಿದ ಯಾವುದೇ ಘೋಷಣೆಯನ್ನು ಹೊಂದಿರುವ ಸ್ಟ್ಯಾಂಪ್ನ ಮುದ್ರೆಗಳು ಒಮ್ಮೆ ಮಾತ್ರ ಕಾಣಿಸಿಕೊಳ್ಳಬೇಕು ಮತ್ತು ಅತಿಕ್ರಮಿಸಬಾರದು ಮತ್ತು ಫ್ರ್ಯಾಂಕ್ ಮುದ್ರೆ ಮಾಡಬಾರದು. ಕಟ್ಔಟ್ ಲೇಬಲ್ ಅನ್ನು ವಿಳಾಸದಾರರ ಹೆಸರು ಮತ್ತು ವಿಳಾಸದ ಮೇಲೆ ಬಲಭಾಗದಲ್ಲಿರುವ ಅಂಚೆ ಲೇಖನಗಳಿಗೆ ಸುರಕ್ಷಿತವಾಗಿ ಅಂಟಿಸಬೇಕು. ಕಟ್ಔಟ್ ಲೇಬಲ್ಗಳನ್ನು ಅಂತಹ ಅಂಚೆ ಕಚೇರಿಗಳಿಗೆ ಲಗತ್ತಿಸಲಾದ ಪ್ರತ್ಯೇಕ ವಿಳಾಸ ಲೇಬಲ್ಗಳಿಗೆ ಅಂಟಿಸಬಾರದು. ಅಂತಹ ಸಂದರ್ಭಗಳಲ್ಲಿ ಫ್ರ್ಯಾಂಕ್ ಇಂಪ್ರೆಷನ್ಗಳನ್ನು ಅಂತಹ ವಿಳಾಸ ಲೇಬಲ್ಗಳ ಮೇಲೆಯೇ ತೆಗೆದುಕೊಳ್ಳಬೇಕು. ಕಟ್ಔಟ್ ಲೇಬಲ್ಗಳು ಎಡಭಾಗದಲ್ಲಿ ಮುದ್ರಿಸಲಾದ ಕಳುಹಿಸುವವರ ಹೆಸರು ಮತ್ತು ವಿಳಾಸವನ್ನು ಹೊಂದಿರಬೇಕು. ಫ್ರ್ಯಾಂಕ್ ಇಂಪ್ರೆಷನ್ ಅಥವಾ ಇಂಪ್ರೆಷನ್ಗಳ ಒಟ್ಟು ಮೌಲ್ಯವನ್ನು ಕಳುಹಿಸುವವರ ಮುದ್ರಿತ ಹೆಸರು ಮತ್ತು ವಿಳಾಸದ ಕೆಳಗೆ ಕಟ್ಔಟ್ ಲೇಬಲ್ನಲ್ಲಿ ಕೆಂಪು ಶಾಯಿಯಲ್ಲಿ ಅಂಕಿಗಳಲ್ಲಿ ಬರೆಯಬೇಕು. ಕಳುಹಿಸುವವರ ಹೆಸರು ಮತ್ತು ವಿಳಾಸವನ್ನು ಅಂಚೆ ಲೇಖನಗಳ ವಿಳಾಸದ ಬದಿಯಲ್ಲಿ ಬೇರೆಡೆ ಮುದ್ರಿಸಿದ್ದರೆ ಕಟ್ಔಟ್ ಲೇಬಲ್ಗಳಲ್ಲಿ ಅವರ ಹೆಸರು ಮತ್ತು ವಿಳಾಸವನ್ನು ಮುದ್ರಿಸುವ ಅಗತ್ಯವಿಲ್ಲ. ಫ್ರ್ಯಾಂಕಿಂಗ್ ಅನ್ನು ಯಾವುದೇ ಮೊತ್ತದವರೆಗೆ ಅನುಮತಿಸಲಾಗುತ್ತದೆ. ಪ್ರಕಾಶಮಾನವಾದ ಕೆಂಪು ಬಣ್ಣದ ಇಂಪ್ರೆಷನ್ಗಳು ಸ್ಪಷ್ಟ ಮತ್ತು ವಿಭಿನ್ನವಾಗಿರಬೇಕು. ಇಲ್ಲದಿದ್ದರೆ ಲೇಖನವನ್ನು ಅಂಚೆ ಕಚೇರಿ ನಿರಾಕರಿಸಬಹುದು. ಯಂತ್ರದ ಮೂಲಕ ಫ್ರ್ಯಾಂಕ್ ಮಾಡಿದ ರವಾನೆಗಾಗಿ ಅಂಚೆ ವಸ್ತುಗಳನ್ನು ಪರವಾನಗಿಯಲ್ಲಿ ತೋರಿಸಿರುವ ಪೋಸ್ಟ್ಗಾಗಿ ಕಚೇರಿ
ಕಚೇರಿಗಳ ಕಿಟಕಿಯಲ್ಲಿ ಅವರು ಪ್ರ್ಯಾಂಕ್ ಮಾಡಿದ ದಿನಾಂಕದ ದಿನದಂದು ಟೆಂಡರ್ ಮಾಡಬೇಕು. ಹಿಂದಿನ ಅಥವಾ ನಂತರದ ದಿನಾಂಕಗಳನ್ನು ಹೊಂದಿರುವ ಅಥವಾ ಪತ್ರ ಪೆಟ್ಟಿಗೆಗಳಲ್ಲಿ ಪೋಸ್ಟ್ ಮಾಡಿದ ವಸ್ತುಗಳನ್ನು ಪಾವತಿಸಿದವುಗಳಾಗಿ ಪರಿಗಣಿಸಲಾಗುತ್ತದೆ. ಆದರೆ ಟೆಂಡರ್ ಮಾಡಿದ ಅಥವಾ ಯಾವುದೇ ಇತರ ಅಂಚೆ ಕಚೇರಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಆದಾಗ್ಯೂ ಪ್ರಸ್ತುತಿ ದಿನಾಂಕದ ಹಿಂದಿನ ದಿನಾಂಕದ ಪ್ರ್ಯಾಂಕ್ ಹೊಂದಿರುವ ವಸ್ತುಗಳನ್ನು ಸ್ವೀಕರಿಸಲಾಗುತ್ತದೆ. ಆದರೆ ಪ್ರಸ್ತುತಿ ದಿನಾಂಕದ ನಂತರ ಪರವಾನಗಿಯ ಮುದ್ರೆಯನ್ನು ಸಹ ಅವು ಹೊಂದಿದ್ದರೆ ಪರವಾನಗಿದಾರರ ಸೇವಕ ಅಥವಾ ಪ್ರತಿನಿಧಿಯನ್ನು ಗುರುತಿಸಲು ಪ್ರತಿಯೊಂದು ರವಾನೆಯೊಂದಿಗೆ ವಿಂಡೋ ಟಿಕೆಟ್ ಅನ್ನು ಸೇರಿಸಬೇಕು. ಪ್ರತಿಯೊಂದು ವಸ್ತುಗಳ ರವಾನೆಯನ್ನು ಪ್ರ್ಯಾಂಕ್ ಮೌಲ್ಯಕ್ಕೆ ಅನುಗುಣವಾಗಿ ಪ್ರತ್ಯೇಕ ಬಂಡಲ್ಗಳಲ್ಲಿ ಟೆಂಡರ್ ಮಾಡಬೇಕು. ಯಾವುದೇ ದಿನದಂದು ಮಾಡಿದ ಕೊನೆಯ ರವಾನೆಯ ಜೊತೆಗೆ ಪರವಾನಗಿದಾರರು ನಿಗದಿತ ನಮೂನೆಯಲ್ಲಿ ದೈನಂದಿನ ಡಾಕೆಟನ್ನು ಪೋಸ್ಟ್ ಮಾಡುವ ಕಚೇರಿಯಲ್ಲಿ ಸರಿಯಾಗಿ ಭರ್ತಿ ಮಾಡಿ ಸಹಿ ಮಾಡಿ ಅದರ ಮೇಲೆ ಕೌಂಟರ್ ಫೈಲಿನಲ್ಲಿ ಪಡೆಯಬೇಕಾದ ರಸೀದಿ ಅಡಿಯಲ್ಲಿ ತಲುಪಿಸಬೇಕು. ಪರವಾನಗಿದಾರರು ಹೊಂದಿರುವ ಪ್ರತಿಯೊಂದು ಯಂತ್ರಕ್ಕೂ ಪ್ರತ್ಯೇಕ ದೈನಂದಿನ ಡಾಕೆಟನ್ನು ಸಲ್ಲಿಸಬೇಕು. 2 ಕಚೇರಿಗಳಲ್ಲಿ ವಸ್ತುಗಳನ್ನು ಪೋಸ್ಟ್ ಮಾಡಲು ಪರವಾನಗಿಯನ್ನು ಅನುಮತಿಸಿದ್ದರೆ ದೈನಂದಿನ ಡಾಕೆಟನ್ನು ಕೊನೆಯ ರವಾನೆ ಮಾಡಿದ ಕಚೇರಿಗೆ ಸಲ್ಲಿಸಬೇಕು. ಲಕೋಟೆಗಳು ಅಥವಾ ಹೊದಿಕೆಗಳನ್ನು ಶರಣಾಗುವಾಗ ದೋಷದಲ್ಲಿ ಮಾಡಿದ ಯಾವುದೇ ಮುದ್ರೆಗೆ ಮುಖಬೆಲೆಯ ಮೇಲೆ ಶೇಕಡಾ 5% ಕಡಿತ ಭತ್ಯೆ ನೀಡಲಾಗುತ್ತದೆ. ಆದರೆ ಮುದ್ರೆ ಸ್ಪಷ್ಟವಾಗಿದ್ದರೆ ಮತ್ತು ಸಂಪೂರ್ಣ ಲಕೋಟೆ ಅಥವಾ ಹೊದಿಕೆಯನ್ನು ತಯಾರಿಸಿದ್ದರೆ ಮತ್ತು ಮೊದಲ ಇಂಪ್ರೆಷನ್ ದಿನಾಂಕದಿಂದ 3 ತಿಂಗಳೊಳಗೆ ಕ್ಲೇಮನ್ನು ಆದ್ಯತೆ ನೀಡಲಾಗುತ್ತದೆ. ದಿನಾಂಕ ಮುದ್ರೆಯ ಜೊತೆಗೆ ಜಾಹೀರಾತು ಸಾಧನವು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಈ ಕೆಳಗಿನ ಷರತ್ತುಗಳನ್ನು ಅನ್ವಯಿಸಬೇಕು. ಇದು ಪರವಾನಗಿದಾರರ ವ್ಯವಹಾರಗಳು ಅಥವಾ ವೃತ್ತಿಗಳಿಗೆ ಮಾತ್ರ ಸಂಬಂಧಿಸಿದೆ. ಇದು ಗುರುತಿನ ಗುರುತು, ಪರವಾನಗಿ ಸಂಖ್ಯೆ ಮತ್ತು ದಿನಾಂಕ ಮುದ್ರೆ ಮತ್ತು ಪೋಸ್ಟ್ಮಾರ್ಕ್ನ ಮುದ್ರೆಗಳಿಂದ ಸಾಕಷ್ಟು ಪ್ರತ್ಯೇಕವಾಗಿದೆ. ಇದು ಲಕೋಟೆ ಅಥವಾ ಕಾರ್ಡ್ನ ಮೇಲಿನ ಎಡಮೂಲೆಗೆ ಸೀಮಿತವಾಗಿರುತ್ತದೆ. ಡೈಸ್ಗಳನ್ನು ಕತ್ತರಿಸುವ ವೆಚ್ಚವನ್ನು ಪರವಾನಗಿದಾರರು ಭರಿಸುತ್ತಾರೆ. ಹಿಂದಿನ ಪ್ಯಾರಾಗ್ರಾಫ್ನಲ್ಲಿ ನಿಗದಿಪಡಿಸಿದ ಷರತ್ತುಗಳನ್ನು ಪೂರೈಸದ ಹೊರತು ಮತ್ತು ಮೊದಲು ಅಂಚೆ ವಿಭಾಗದ ಮುಖ್ಯಸ್ಥರು ಅನುಮೋದಿಸದ ಹೊರತು ಯಾವುದೇ ಜಾಹೀರಾತು ಸಾಧನವು ಸ್ಟ್ಯಾಂಪಿಂಗ್ ಡೈನಲ್ಲಿ ಕಾಣಿಸಿಕೊಳ್ಳಬಾರದು. ಪರವಾನಗಿದಾರರು ಬಯಸಿದಷ್ಟು ಘೋಷಣೆಗಳು ಮತ್ತು ಜಾಹೀರಾತುಗಳನ್ನು ವಿಭಾಗದ ಮುಖ್ಯಸ್ಥರಿಂದ ಅನುಮೋದನೆ ಪಡೆಯಬಹುದು. ಒಂದು ಲೇಖನದಲ್ಲಿ ಒಂದಕ್ಕಿಂತ ಹೆಚ್ಚು ಘೋಷಣೆ ಅಥವಾ ಜಾಹೀರಾತನ್ನು ಬಳಸಬಾರದು. ಜಾಹೀರಾತಿನ ಅವಧಿಗೆ ಯಾವುದೇ ಬದಲಾವಣೆಯನ್ನು ಮಾಡಲಾಗುವುದಿಲ್ಲ. ಸಂಬಂಧಪಟ್ಟ ಅಂಚೆ ವಿಭಾಗದ ಮುಖ್ಯಸ್ಥರ ಪೂರ್ವಾನುಮತಿಯಿಲ್ಲದೆ ಪರವಾನಗಿಯ ಯಾವುದೇ ಷರತ್ತು ಉಲ್ಲಂಘನೆಯಾದಲ್ಲಿ ಪರವಾನಗಿಯನ್ನು ಅಂಚೆ ವೃತ್ತದ ಮುಖ್ಯಸ್ಥರು ತಕ್ಷಣವೇ ರದ್ದುಗೊಳಿಸುತ್ತಾರೆ. ಅವರು ಇದರಿಂದ ಪರವಾನಗಿದಾರರು ಅನುಭವಿಸುವ ಯಾವುದೇ ನಷ್ಟಕ್ಕೆ ಜವಾಬ್ದಾರರಾಗಿರುವುದಿಲ್ಲ. ಆದಾಗ್ಯೂ ಅಂಚೆ ಮುಂಗಡದ ಕಾರಣದಿಂದಾಗಿ ಪರವಾನಗಿದಾರರಿಗೆ ಬರಬಹುದಾದ ಯಾವುದೇ ಮೊತ್ತವನ್ನು ಅವರಿಗೆ ಮರುಪಾವತಿಸಲಾಗುತ್ತದೆ ಮತ್ತು ಅಂಚೆ ಕಾರಣದಿಂದಾಗಿ ಇಲಾಖೆಗೆ ಬರಬಹುದಾದ ಯಾವುದೇ ಮೊತ್ತವನ್ನು ಅವರಿಂದ ವಸೂಲಿ ಮಾಡಲಾಗುತ್ತದೆ. ಮೇಲಿನ ಷರತ್ತುಗಳನ್ನು ಅಂಚೆ ಮತ್ತು ಟೆಲಿಗ್ರಾಫ್ ಮಹಾನಿರ್ದೇಶಕರು ಬದಲಾಯಿಸಬಹುದು ಅಥವಾ ಪೂರಕಗೊಳಿಸಬಹುದು. ಈ ಪರವಾನಗಿಯು ಅವರ ಅಧಿಸೂಚನೆ ದಿನಾಂಕದಿಂದ ಜಾರಿಗೆ ಬರುವಂತೆ ಅಂತಹ ವೈವಿಧ್ಯಮಯ ಬದಲಾದ ಅಥವಾ ಪೂರಕ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಅಂಚೆಯ ಪೂರ್ವ ಪಾವತಿ ನಗದು ರೂಪದಲ್ಲಿ. ಕೆಲವು ಪ್ರಮುಖ ಅಂಚೆ ಕಚೇರಿಗಳು ದೊಡ್ಡ ನಗರಗಳಲ್ಲಿ ಏಕಕಾಲದಲ್ಲಿ ಕನಿಷ್ಠ 500 ಪ್ಯಾಕೆಟ್ಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ 250 ಪ್ಯಾಕೆಟ್ಗಳಿಗೆ ಒಳಪಟ್ಟು ಹೆಚ್ಚಿನ ಸಂಖ್ಯೆಯ ನೋಂದಾಯಿಸದ ಪ್ಯಾಕೆಟ್ಗಳನ್ನು ಪೋಸ್ಟ್ ಮಾಡುವ ಸಂಸ್ಥೆಗಳು ಅಥವಾ ಇತರ ವ್ಯಕ್ತಿಗಳಿಂದ ಅಂಚೆ ಶುಲ್ಕವನ್ನು ನಗದು ರೂಪದಲ್ಲಿ ವಸೂಲಿ ಮಾಡಲು ವೃತ್ತದ ಮುಖ್ಯಸ್ಥರು ಅಧಿಕಾರ ನೀಡುತ್ತಾರೆ. ಬಾಂಬೆ, ಕಲ್ಕತ್ತಾ, ಮದ್ರಾಸ್, ನಾಗ್ಪುರ್ ಮತ್ತು ದೆಹಲಿಯಲ್ಲಿರುವ ಕೆಲವು ಅಂಚೆ ಕಚೇರಿಗಳು ಪತ್ರದ ಮೇಲ್ನ ಸಾಮಾನ್ಯ ನೋಂದಾಯಿತ ಲೇಖನಗಳ ಮೇಲೆ ಅಂಚೆ ಮತ್ತು ನೋಂದಣಿ ಶುಲ್ಕವನ್ನು ನಗದು ರೂಪದಲ್ಲಿ ವಸೂಲಿ ಮಾಡಲು ವೃತ್ತದ ಮುಖ್ಯಸ್ಥರು ಅಧಿಕಾರ ನೀಡುತ್ತಾರೆ. ಕಳುಹಿಸುವವರು ನೋಂದಾಯಿತ ಲೇಖನಗಳನ್ನು ಬುಕ್ ಮಾಡಲು ವಿಶೇಷ ನೋಂದಾಯಿತ ಜರ್ನಲ್ಗಳನ್ನು ಬಳಸಿದರೆ ಮತ್ತು ಒಂದೇ ರೀತಿಯ ಮತ್ತು ಒಂದು ಸಮಯದಲ್ಲಿ ನೋಂದಾಯಿಸಬೇಕಾದ
ತೂಕದ ಒಟ್ಟು ವಸ್ತುಗಳ ಸಂಖ್ಯೆ 50ಕ್ಕಿಂತ ಕಡಿಮೆ ಇಲ್ಲದಿದ್ದರೆ ಈ ಸೌಲಭ್ಯದ ವಿವರಗಳನ್ನು ಹತ್ತಿರದ ಪ್ರಧಾನ ಅಂಚೆ ಕಚೇರಿಯಿಂದ ಖಚಿತಪಡಿಸಿಕೊಳ್ಳಬಹುದು. ಅಂಚೆಯ ಪೂರ್ವಪಾವತಿ ಸೌಲಭ್ಯವನ್ನು ನಗದು ರೂಪದಲ್ಲಿ ವಸೂಲಿ ಮಾಡುವ ಸೌಲಭ್ಯವು ಆಯ್ದ ಗೆಜೆಟೆಡ್ ಮತ್ತು HSGಗಳಲ್ಲಿಯೂ ಲಭ್ಯವಿದೆ. ಅಂಚೆ ಕಚೇರಿಗಳು ಪತ್ರಗಳಿಗೆ ಮುಚ್ಚಿದ ಕವರ್ಗಳು ಸಂಬಂಧಿಸಿದಂತೆ ಏಕಕಾಲದಲ್ಲಿ 500ಕ್ಕಿಂತ ಕಡಿಮೆ ಲೇಖನಗಳನ್ನು ಪೋಸ್ಟ್ ಮಾಡುವ ಸಂಸ್ಥೆಗಳು ಅಥವಾ ವ್ಯಾಪಾರ ಸಂಸ್ಥೆಗಳಿಗೆ ಇನ್ಲ್ಯಾಂಡ್ ಲೆಟರ್ ಕಾರ್ಡ್ಗಳು, ಪೋಸ್ಟ್ ಕಾರ್ಡ್ಗಳು ಮತ್ತು ನೋಂದಾಯಿಸಿದ ಪಾರ್ಸಲ್ಗಳು. ನೋಂದಾಯಿತ ಪತ್ರಿಕೆಗಳ ಸಂದರ್ಭದಲ್ಲಿ ಇದೇ ರೀತಿಯ ಕಾರ್ಯವಿಧಾನವನ್ನು ವಿಸ್ತರಿಸಲಾಗಿದೆ. ಅದರ ವಿವರಗಳನ್ನು ಷರತ್ತು 143ರಲ್ಲಿ ನೀವು ಕಾಣಬಹುದು. ಅಂಚೆ ಶುಲ್ಕವನ್ನು ನಗದು ರೂಪದಲ್ಲಿ ಮುಂಗಡವಾಗಿ ಪಾವತಿಸುವ ಸೌಲಭ್ಯವು ಯಾವುದೇ ಇತರ ವರ್ಗದ ಅಂಚೆ ವಸ್ತುಗಳಿಗೆ ಲಭ್ಯವಿಲ್ಲ. ಹಾಳಾದ ಅಥವಾ ವಿರೂಪಗೊಂಡ ಅಂಚೆ ಚೀಟಿಗಳು. ಅಂಚೆ ಚೀಟಿಗಳು ಅಂಟಿಕೊಳ್ಳುವಿಕೆ, ಉಬ್ಬು ಅಥವಾ ಮುದ್ರಿತವಾಗಿರಲಿ, ಅಳಿಸಿಹಾಕಲ್ಪಟ್ಟ, ವಿರೂಪಗೊಂಡ, ಹರಿದ, ಕತ್ತರಿಸಿದ ಅಥವಾ ಅಪೂರ್ಣಗೊಳಿಸಲ್ಪಟ್ಟ ಅಥವಾ ಕೇಂದ್ರ ಸರ್ಕಾರದ ಅಧಿಕಾರದಿಂದ ಹೊರತುಪಡಿಸಿ ಅಥವಾ ಉಬ್ಬು ಲಕೋಟೆಗಳು, ಪೋಸ್ಟ್ಕಾರ್ಡುಗಳು ಅಥವಾ ಹೊದಿಕೆಯಿಂದ ಕತ್ತರಿಸಿದ ಅಥವಾ ಬೇರ್ಪಡಿಸಲಾದ ಯಾವುದೇ ಕೆಲಸ, ಪತ್ರ, ಆಕೃತಿ ಅಥವಾ ವಿನ್ಯಾಸವನ್ನು ಮುದ್ರಿಸಲಾಗದೆ ಅಥವಾ ಮುದ್ರಿಸಲಾಗದೆ ಅಂಚೆ ಪಾವತಿಯಲ್ಲಿ ಗುರುತಿಸಲಾಗುವುದಿಲ್ಲ. ಅಂಚೆ ಕಚೇರಿಯಿಂದ ಒದಗಿಸಲಾದ ವಿಶೇಷ ನೋಂದಣಿ ಲಕೋಟೆಗಳನ್ನು ನೋಂದಾಯಿಸದ ಅಂಚೆ ವಸ್ತುಗಳ ಪ್ರಸರಣಕ್ಕೆ ಬಳಸಲಾಗುವುದಿಲ್ಲ. ಗಮನಿಸಿ, ಅಂಚೆ ಚೀಟಿಗಳ ಆರಂಭಿಕ ಅಕ್ಷರಗಳು ಅಥವಾ ಇತರ ಗುರುತಿಸುವ ಗುರುತುಗಳನ್ನು ಹೊಂದಿರುವ ರಂಧ್ರಗಳನ್ನು ನಿಷೇಧಿಸಲಾಗಿಲ್ಲ. ಆದರೆ ಅವು ಅಂಚೆ ಚೀಟಿಗಳ ಮೂಲ ಮತ್ತು ಮೌಲ್ಯದ ಬಗ್ಗೆ ಸೂಚನೆಗಳನ್ನು ಅಸ್ಪಷ್ಟವಾಗಿಸದಿದ್ದರೆ ಅಂಚೆ ಅಥವಾ ಅಂಚೆ ಶುಲ್ಕವನ್ನು ಪಾವತಿಸಲು ಕೇಂದ್ರ ಸರ್ಕಾರಕ್ಕೆ ನಷ್ಟವನ್ನು ಉಂಟುಮಾಡುವ ಉದ್ದೇಶದಿಂದ ಅಥವಾ ಯಾವುದೇ ಇತರ ಉದ್ದೇಶಕ್ಕಾಗಿ ಈಗಾಗಲೇ ಬಳಸಲಾದ ಅಂಚೆ ಚೀಟಿಯನ್ನು ಬಳಸುವುದು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಅಪರಾಧವಾಗಿದೆ. ಕಾಲ್ಪನಿಕ ಅಂಚೆ ಚೀಟಿಗಳು. ಯಾವುದೇ ಉದ್ದೇಶಕ್ಕಾಗಿ ಕಾಲ್ಪನಿಕ ಅಂಚೆ ಚೀಟಿಗಳನ್ನು ತಯಾರಿಸುವುದು ಮತ್ತು ಬಳಸುವುದು ನಿಷೇಧಿಸಲಾಗಿದೆ ಮತ್ತು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 263A ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಆದಾಗ್ಯೂ ಅಂಚೆ ಚೀಟಿಗಳ ಪುನರುತ್ಪಾದನೆಯನ್ನು ಚಿತ್ರಾತ್ಮಕ ಪ್ರಕಟಣೆಯಲ್ಲಿ ಅಥವಾ ಪ್ರಕಟಣೆ ಅಥವಾ ಸಾಮಾನ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಬಹುದಾದ ಅಂಚೆ ಚೀಟಿಗಳಿಗೆ ಸಂಪೂರ್ಣವಾಗಿ ಸಂಬಂಧಿಸಿದ ಲೇಖನ ಅಥವಾ ವಿಭಾಗದಲ್ಲಿ ವಿವರಣೆ ಉದ್ದೇಶಗಳಿಗಾಗಿ ಅನುಮತಿಸಲಾಗಿದೆ. ಆದಾಗ್ಯೂ ಅಂತಹ ನಿರ್ಮಾಣಗಳು ಕಪ್ಪು ಬಣ್ಣದಲ್ಲಿ ಮಾತ್ರ ಇರಬೇಕು. ಇನ್ನುಳಿದ ವಿಷಯವನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.